ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲಾವಣ್ಯ. ಇವತ್ತು ಬಂದು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ಬಂದು ನನ್ನ ತಂಗಿ ಮಾಡ್ತಾ ಇರೋದು. ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ನಾನು ಪೂಜೆ ಮಾಡ್ತಾ ಇರೋದು. ಇಲ್ಲಿ ಮನೆಯೆಲ್ಲ ಪೂಜೆ ಮಾಡಿ ಆಮೇಲೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಾನು ಏನೇ ಕೆಲಸ ಮಾಡಬೇಕು ಇಲ್ಲ ಹೊರಗಡೆ ಹೋಗಬೇಕು ಅಂತ ಅಂದರೆ ನಾನು ಫಸ್ಟು ಮನೇಲಿ ಪೂಜೆ ಮಾಡೇನೆ ನಾನು ಹೊರಗಡೆ ಹೋಗೋದು. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾಗಿರ್ಬೋದು ಇಲ್ಲ ಹೊರಗಡೆ ದೇವಸ್ಥಾನಕ್ಕೆ ಆಗಿರ್ಬೋದು, ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಮನೇಲಿ ಫಸ್ಟು ಪೂಜೆ ಮಾಡಿಬಿಟ್ಟೆ ನಾನು ಹೋಗೋದು. ಇದು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನನ್ನ ನಂಬಿಕೆ ಏನಪ್ಪ ಅಂತಂದರೆ ಫಸ್ಟು ನಮ್ಮ ಮನೆ ದೇವರು ನಮಗೆ ಕೈ ಹಿಡಿದ್ರೆ ಬೇರೆ ಎಲ್ಲ ದೇವ್ರುಗಳು ನಮಗೆ ಕೈ ಹಿಡಿಯುತ್ತೆ ಅನ್ನೋದನ್ನು ನಾನು ತುಂಬ ನಂಬ್ತೀನಿ. ದೇವರಲ್ಲಿ ತಲ್ಲೀನರಾಗುವುದು, ದೇವರ ಜೊತೆ ವಿಲೀನ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಮ್ಮ? ಹೇಳಮ್ಮ. ಊರಿಗೆ ಹೋಯ್ತಾ ಇದ್ದೀವಿ ಇವಾಗ. ಊರಿಂದ ಮಂತ್ರಾಲಯಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಅದು ನಾನು ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ, ಇವಳು ತಗೊಂಡೋಳೆ. ಅವಳ ಹತ್ರ ಕಳಿಸ್ಕೊಂಡು ಹಾಕ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ. ಪೂರ್ತಿ ವಿಡಿಯೋ ನೋಡಬೇಕು ಅಂತಂದರೆ ರಾಧಾವರ್ಷ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರಲ್ಲಿ ಪೂರ್ತಿ ವಿಡಿಯೋ ಬರುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನನ್ನ ವಿಡಿಯೋದಲ್ಲಿ ಬರುತ್ತೆ. ಫೋನ್ ಬರ್ತೈತೆ ಕಣೆ, ಒಳಗೈತೆ ಫೋನು. ಇವಾಗ ಒಯ್ತಿದ್ದೀನಿ ನಾನು, ಮತ್ತೆ ಅಲ್ಲಿ ಸಿಗುವ. ಬ್ಯೂಟಿ ಕಣೆ, ನನ್ನ ಕ್ಯಾಮ್ರಾ ಫಿಲ್ಟರ್ ಆಗ್ತಾ ಇಲ್ಲ. ಬಸ್ಸು, ನಮ್ಮದು ಆಧಾರ್ ಕಾರ್ಡ್ ಹೋಗ್ತಾ ಇದ್ದೀವಿ. ಟೈಮ್ ಆಗೋಗಿತ್ತು. ಅಷ್ಟೊತ್ತಿಂದ ಸುಮ್ಮನೆ ಕೂತಿದ್ದು. ಹೋಗೋ ಟೈಮಲ್ಲಿ ಮೊಬೈಲ್ ಓಪನ್ ಮಾಡಿ ಟ್ರೈನ್ ಎಲ್ಲೈತೆ ಅಂತ ನೋಡಿದ್ರೆ ಪಾಂಡುಪುರ ಬಿಟ್ಬೋದೈತೆ. ಅವಾಗಲೇ ಬೇಬಿಗೆ ಎದ್ದೆದ್ದು ಹಂಗೆ ಓಡ್ತಾ ಇದ್ದೀವಿ. ಮಾತಾಡ್ತಾ ಕೂತ್ಬಿಟ್ಟಿದ್ವಿ ಫುಲ್ಲು. ಟೈಮೇ ಹೋಗಿದ್ದೆ ಗೊತ್ತಾಗಲಿಲ್ಲ. ನೋಡಬೇಕು ಅಂತ ಅಂದ್ಕೊಂಡು ನೋಡಲೇ ಇಲ್ಲ. ಮೊಬೈಲ್ ನೋಡಿದ್ರೆ ಗೊತ್ತಾಗ್ತಿತ್ತು ಎಲ್ಲಿ ಬರ್ತೈತೆ ಟ್ರೈನ್ ಅಂತ. ಏನಿಲ್ಲ, ಹತ್ರನೇ ಇರೋದು ಮನೆಯಿಂದ ರೈಲ್ವೆ ಸ್ಟೇಷನ್ಗೆ. ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಸಿಗೋಣ. ಯಾವ ಸ್ಟೇಷನ್ ಇದು? ಗುಂಟಕಲ್ ಜಂಕ್ಷನ್. ಕೇಳಿಸಲ್ಲ ಅಂತ ಅನ್ಸುತ್ತೆ. ಗುಂಟಕಲ್ ಜಂಕ್ಷನಲ್ಲಿ ಇಳ್ದಿದ್ದೀವಿ. 20 ಮಿನಿಟ್ಸ್. 10:30 T40. ಆಲೇ ನಾನು ಸ್ವಲ್ಪ ನಿದ್ದೆ ಆಯಿತು, ತಲೆ ತುಂಬ ನೋವ್ತಾ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಗೈಸ್, ನಾವಿಬ್ರು ಇವಳನ್ನ ಕಾಯ್ತಾ ಕುತ್ಕೊಂಡಿದ್ದೆ ಸೆಕ್ಯೂರಿಟಿ ಥರ. ನಾನು ಮಲ್ಕೊಬಿಟ್ಟಿದ್ದೆ ಫುಲ್ಲು. ಮಾತಾಡೇಮು ಒಂದು 2 hours ಅನ್ಸುತ್ತೆ. 2 hours ವೇಟ್ ಮಾಡಿಬಿಟ್ರೆ ಮಂತ್ರಾಲಯ ರೀಚ್ ಆಗ್ತೀವಿ. 12 o'clock ಬೆಳಿಗ್ಗೆ ಬೃಂದಾವನದಲ್ಲಿ. ನಾವು ಮೈಸೂರಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಟ್ರೈನ್ ಇದೆ. ಆ ಟ್ರೈನಲ್ಲಿ ಬಂದಿದ್ದು. ಬುಕ್ಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ, ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರಲಿಲ್ಲ. ಬುಕ್ಕಿಂಗ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಮಲ್ಕೊಂಡು ಬರ್ಬೋದಾಗಿತ್ತು. ಆರಾಮಾಗಿ ಕೂತ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಜನರಲ್ಲೇ ಮಂತ್ರಾಲಯಕ್ಕೆ ಬಂದು ಇಳಿದ್ವಿ. ಅಲ್ಲೇನು ಸ್ಟೇಷನ್ ಹತ್ರ ಬಂದರೆ ಸುಮಾರು ಆಟೋಗಳಿರುತ್ತೆ. 50 rupees ಪರ್ ಹೆಡ್ ತೊಗೋತಾರೆ. ಮಂತ್ರಾಲಯ ಆಚೆ ಹತ್ರನೇ ಬಿಟ್ಬಿಟ್ಟು ಹೋಗ್ತಾರೆ. ಅಲ್ಲೇ ಸೇಫ್ ಇದೆ, ಹೆಣ್ಮಕ್ಳು ಸೇಫ್ ಇಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಚೆನ್ನಾಗಿ ಅಂದರೆ ಒಂಚೂರು ಭಯ ಇಲ್ಲ ಅನ್ನೋ ಥರ, ನಾವು ಹೆಂಗೆ ಬೇಕು ಆದರೂ ಓಡಾಡ್ಬೋದು ಅನ್ನೋ ಥರ ನಮಗೆ ಸೆಕ್ಯೂರಿಟಿ ಇರೋ ಥರ ಫೀಲ್ ಆಗುತ್ತೆ. ಸೇಫಾಗಿದೆ ಅಂತಲೇ ಹೇಳ್ಬೋದು. ಮತ್ತು ರೂಮ್ ಬೇಕಾದರೆ ರೂಮು ಮಾಡ್ಕೋಬೋದು, ಇಲ್ಲ ಹಾಲಲ್ಲೇ ಮಲ್ಕೋತೀವಿ ಅಂತಂದರೆ ಹಾಲಲ್ಲೇ ಮಲ್ಕೋಬೋದು. ತುಂಬ ದೊಡ್ಡದಾಗಿದೆ ಹಾಲು. ಸುಮಾರು ನನ್ನ ಪ್ರಕಾರ 2,000 ಜನ ಮೇಲೆ ಮಲಗಿರ್ತಾರೆ ಅಂತ ಹೇಳ್ತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಮಲಗಿದ್ದಾರೆ ಅಂತ. ಅಷ್ಟು ದೊಡ್ಡ ಹಾಲಲ್ಲಿ ಸ್ವಲ್ಪನೂ ಜಾಗ ಇಲ್ದಿರೋ ಥರ ಮಲ್ಕೋತಾರೆ.
ಯಾರು ಭಯನೇ ಪಟ್ಕೊಳ್ಳಲ್ಲ. ಅಂದರೆ ತುಂಬ ಚೆನ್ನಾಗಿ ಆರಾಮಾಗಿ ಒಳ್ಳೆ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿರ್ತಾರೆ ಅಂತ ಹೇಳ್ಬೋದು. ಒಳ್ಳೆ ತಾಯಿ ಮಡಿಲಲ್ಲಿ ನಿದ್ದೆ ಮಾಡ್ತಿರೋ ಥರ ಮಾಡ್ತಾಯಿರ್ತಾರೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಅಷ್ಟೇ ಹೋಗಿದ್ದೆ 1:30-2 ಗಂಟೆ ಆಗಿದ್ದರಿಂದ ನಾವೇನು ರೂಮ್ ಏನು ತೊಗೊಂಡಿರಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ರೂಮ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಓಡಾಡ್ತಾ ಇದ್ವಿ ನಾವು. ಬೆಳಿಗ್ಗೆ ಎದ್ದು ನಾವು 5 ಗಂಟೆಗೇ ನದಿಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಬಂದು ನೋಡಿದ್ವಿ. ಆದರೆ ನೀರು ಕಮ್ಮಿ ಇದ್ದಿದ್ದ ಕಾರಣ ಒಳಗಡೆನೇ ಓಡಾಡ್ತಾಯಿದ್ರು ಜನಗಳು ತುಂಬ ಇದ್ದರು. ನೀರು ಕಮ್ಮಿ ಇದ್ದಿದ್ದ ಕಾರಣ ನಾವು ಅಲ್ಲಿ ಮಾಡ್ಕೊಳ್ಳಿಲ್ಲ. ರೂಮ್ ಮಾಡ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ಸ್ನಾನ ರೆಡಿ ಎಲ್ಲ ಆಯ್ತು. ಇವಾಗ ಪೂಜೆಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 8:30 ಅಷ್ಟೇ ಲಾಸ್ಟು ದರ್ಶನ ಅಂತೆ. ಇನ್ನು ಅರ್ಕೆ ಬೇರೆ ತಿರ್ಸ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋದು ಅಂತ. ರೆಡಿ ಆಗೋದೇ ಟೈಮ್ ಆಗೇ ಹೋಯ್ತು. ರೆಡಿ ಆಗೋಷ್ಟಲ್ಲಿ 5:30ಗೆ ಎದ್ರೂ ರೆಡಿ ಆಗಬೇಕು ಅಂತ ಟೈಮ್ ಆಗೇ ಹೋಯ್ತು. ಹೆಣ್ಮಕ್ಳು ಅಂತ ಅಂದಮೇಲೆ ಹಂಗೆ ಅಂತ ಅನಿಸುತ್ತೆ. ನಾವಂತೂ ರೆಡಿಯಾಗಿ ತುಂಬ ಟೈಮ್ ತೊಗೋತೀವಿ. ರೆಡಿಯಾಗಿ ಹೋಗೋಣ ಬೇಗ, ಫಸ್ಟು ಅರ್ಕೆ ತೀರಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ದಿತ್ತು. ಆದರೆ 8:30 ಆದಮೇಲೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ ಕಾರಣ ನಾವು ಫಸ್ಟೇ ದರ್ಶನ ನಿಂತ್ಕೊಳ್ಳೋಣ, ಆಮೇಲೆ ಅರ್ಕೆ ತೀರ್ಸೋಣ ಅಂತ ಅಂದ್ಬಿಟ್ಟು ಫಸ್ಟೇ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು ಆಮೇಲೆ ಅರ್ಕೆ ತೀರ್ಸೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವು ಅರ್ಕೆ ಮಾಡ್ಕೊಂಡಿದ್ದು ಅಂತ ಅಂದರೆ ಹೆಜ್ಜೆ ನಮಸ್ಕಾರ. ನಾವು ಮನಸ್ಸಲ್ಲಿ ನಾವು ಫಸ್ಟೇ ಹೋಗೋದು ಇನ್ನೊಂದು 15 ದಿನ 20 ದಿನ ಅನ್ನುವಂಗೆ ರಾಯರಿಗೆ ಮುಡಿಪು ಕಟ್ಟಿ ನಾವು ಅರ್ಕೆ ಮಾಡ್ಕೊಂಡಿದ್ವಿ. ಅದು ನೆರವೇರ್ಸೋದು ಬಿಡಿಸೋದು ರಾಯರಿಗೆ ಬಿಟ್ಟಿರೋದು. ಆದರೆ ಒಳ್ಳೇದಾಗತ್ತೆ ಅಂತ ಅನ್ನೋ ನಂಬಿಕೆ ಮೇಲೆ ಅರ್ಕೆ ಮಾಡ್ಕೊಂಡಿದ್ವಿ. ಈಗ 3 ಸುತ್ತು ಅರ್ಕೆ ಮಾಡ್ಕೊಂಡಿದ್ದು. ಅದರಲ್ಲಿ 1 ಸುತ್ತು ಕಂಪ್ಲೀಟ್ ಮಾಡೋಷ್ಟರಲ್ಲೇ ತುಂಬ ಸುಸ್ತಾಯಿತು. ಅದೇನು ಪರೀಕ್ಷೆ ಮಾಡೋಕ್ಕೆ ಸುಸ್ತು ಮಾಡ್ತಿರೋದೋ ಏನೋ ನನಗಂತೂ ಗೊತ್ತಾಗಲಿಲ್ಲ. ಆಮೇಲೆ ನಾನು ಏನೇ ಆದ್ರೂ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಥರ ಡಿಸೈಡ್ ಮಾಡಿದ್ದೆ. ನನಗೆ ಎಷ್ಟೇ ನೋವಾದರೂ ಅಷ್ಟೇ, ನನಗೆ ಎಷ್ಟೇ ಕಷ್ಟ ಆದ್ರೂ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಥರ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅಲ್ಲೇ, ನನ್ನ ಕೈಲಿ ಆಗಲಿಲ್ಲ, ತುಂಬ ಸುಸ್ತಾಗ್ತಿದೆ, ತಲೆ ಸುತ್ತಿದೆ ಅನ್ನೋ ಥರ ಟೈಮಲ್ಲಿ ನಾನು ಅಲ್ಲೇ ಕೂತ್ಕೊಳ್ಳೋದು ಮತ್ತು ಎದ್ದೇಳೋದು, ಹೆಜ್ಜೆ ನಮಸ್ಕಾರ ಹಾಕೋದು, ಆ ಥರ ನಾನು ಮಾಡಿ 3 ರೌಂಡ್ಸ್ನ ನಾನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಒಂಥರ ಪ್ರೌಡ್ ಫೀಲ್ ಆಯಿತು ನನಗೆ. ನೋಡ್ತಿರ್ಬೋದು ನೀವೇ, ನಾನು ನಮ್ಮ ಅಕ್ಕ ಇಬ್ಬರೂ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೀವಿ. ಅಲ್ಲಿ ಅರ್ಕೆ ಮಾಡ್ಕೊಂಡಿರೋರು ಮಾತ್ರ ಹೆಜ್ಜೆ ನಮಸ್ಕಾರ ಮಾಡಬೇಕು, ಇಲ್ಲ ಅಂತಂದರೆ ನಮ್ಮ ಆಸೆಗಳು ಇಲ್ಲ ಅರ್ಕೆ ಏನು ಕಟ್ಕೊಂಡಿರ್ತೀವಿ ಅದು ನೆರವೇರಿದ್ರೆ ಮಾತ್ರ ಮಾಡಬೇಕು ಅನ್ನೋ ಥರ ಏನಿಲ್ಲ. ನಿಮ್ಮ ನಂಬಿಕೆ ಮೇಲೆ ನೀವು ಏನಾದರೂ ಮಾಡ್ಬೋದು, ರಾಯರು ಎಲ್ಲದನ್ನೂ ಒಪ್ಕೋತಾರೆ ಅಂತಲೇ ಹೇಳ್ತಾ. ಅಂದರೆ ನೀವೇನು ಮಾಡ್ತೀರಾ ಅದನ್ನು ಮಾಡ್ಬಿಟ್ಟು ಶ್ರೀಕೃಷ್ಣ ಅರ್ಪಣ ಮಸ್ತು ಅಂದ್ಬಿಟ್ರೆ ಮುಗೀತು, ದೇವ್ರಿಗೆಲ್ಲ ಸಲ್ಲುತ್ತೆ ಅಂತ ಹೇಳ್ತಾರೆ. ಅದನ್ನು ನಂಬಿರೋಳು ನಾನು. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹೊರಗಡೆ ಅಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಅಂದರೆ ನಾವು ಹೆಜ್ಜೆ ನಮಸ್ಕಾರ ಮಾಡಿದ್ದೆ ತುಂಬ ಲೇಟ್ ಆಗೋಯ್ತು, ಮಧ್ಯಾಹ್ನ ಆಗೋಯ್ತು. ಹಾಗಾಗಿ ಅಲ್ಲಿ ಕೂತಿದ್ದು, ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾ ಇದ್ವಿ. ಆ ಟೈಮಲ್ಲಿ ಬಂದು ಒಳಗಡೆ ದೇವಸ್ಥಾನದ ಒಳಗಡೆ ಅರ್ಚಕರು ಇರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ನೀವು ಮಂತ್ರಾಕ್ಷತೆ ಹಾಕೋಕ್ಕೆ ಸ್ಟ್ಯಾಂಪು ಮಾಡೋಕ್ಕೆ ಬನ್ನಿ ಅಂತ ಕರೆದ್ರು. ಒಂಥರ ನಮಗೆ ನಾವು ಮಾಡಿದ್ದು ಅರ್ಕೆ ಫಲಿಸ್ತೇನೋ ಅನ್ನೋ ಥರ ನಮಗೆ ಖುಷಿ ಆಗೋಯ್ತು. ನಾವು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಬರ್ತೀವಿ ಅಂತ ಅಂದ್ಬಿಟ್ಟು ಒಪ್ಕೊಂಡ್ವಿ. ಯಾಕೆಂದರೆ ರಾಯರ ಸೇವೆ ಸಿಗೋದೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆ ಸೇವೆ ನಮಗೆ ಸಿಕ್ತು ಅಂದರೆ ಅಷ್ಟು ಜನದ ಮಧ್ಯ ನಮಗೆ ಅಂತ ಅವರು ನಮ್ಮನ್ನೇ ಕರಿತಿದ್ದಾರೆ ಅಂತ ಅಂದರೆ ಏನೋ ಒಂದು ಇರುತ್ತೆ ಅಂತಲೇ ಅಂತ ಅನ್ಕೋತೀನಿ ನಾನು. ಯಾವಾಗ್ಲೂ ಅಷ್ಟೇ, ನಾವು ಏನೇ ಕೆಲಸ ಮಾಡಿದ್ರು ದೇವ್ರು ನಮ್ಮ ಜೊತೆಲಿದ್ದಾರೆ ಅಂತಲೇ ಅನ್ಕೋತೀನಿ. ಹಂಗಾಗಿ ನಾವು ಅದನ್ನು ಮಾಡ್ಬಿಟ್ಟು ಬಂದ್ವಿ. ಏನು ಕಲ್ಲೋಗಳಂತ ಗೊತ್ತಿಲ್ಲ. ದರ್ಶನ ಎಲ್ಲ ಆಯಿತು, ಡ್ರೆಸ್ ಚೇಂಜ್ ಮಾಡಿದ್ವಿ ಫುಲ್ಲು ಮಾಡ್ಕೊಂಡು. ಇವಾಗ ತಿಂಡಿ ತಿಂದ್ಬಿಟ್ಟು, ಇವತ್ತು ಏಕಾದಶಿ ಆಗಿರೋದ್ರಿಂದ ಪ್ರಸಾದ ಇಲ್ಲ ದೇವಸ್ಥಾನದಲ್ಲಿ, ಹಂಗಾಗಿ ಇಲ್ಲೇ ಹೋಟೆಲಲ್ಲೇ ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಆಯಿತು. ಊಟ ಮಾಡೋ ಟೈಮಲ್ಲಿ ತಿಂಡಿ ತಿನ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಅಮ್ಮ ಜ್ಯೂಸ್ ತಗೊಂಡು ನಾನು ಕಾಫಿ ತೊಗೊಂಡಿದ್ದೀನಿ. ಕುಡಿದ್ಬಿಟ್ಟು ಏನು ಮಾಡೋದು ಮುಂದೆ ನೋಡೋದು. ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ಬಿಸಿಲು ಯವಿ.
ಬೇರೆ ಏನಿಲ್ಲ, ಆದರೆ ಬಿಸಿಲು ಹೆವಿ ತಡ್ಕೊಳಕ್ಕಾಗಲ್ಲ, ಅಷ್ಟು ಶೆಕೆ ಬಿಸಿಲು ಆ ಥರ ಇದೆ ವೆದರ್ ಇಲ್ಲಿ. ಏನೋ ಒಂಥರ ಇಲ್ಲಿದ್ದಷ್ಟು ದಿನ ನೆಮ್ಮದಿ ಅನ್ನೋ ಥರ ಫೀಲ್ ಆಯ್ತಿತ್ತು. ಇದ್ದಷ್ಟು ಟೈಮು ದಿನ ಅಲ್ಲ, ಟೈಮು ನೆಮ್ಮದಿ ಥರ ಫೀಲ್ ಆಯ್ತಾಯಿತ್ತು. ಇವಾಗ ಹೋಯ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತೈತಿ. ಅದಕ್ಕಿಂತ ಹೆಚ್ಚಾಗಿ ಟ್ರೈನಲ್ಲಿ ಏನು ಸೀಟ್ ಸಿಕ್ಬಿಟ್ರೆ ಸಾಕು ಅಂತ ಅನ್ನಿಸ್ತೈತೆ ಅಷ್ಟೇ. ಗಾಯ್ ಛತ್ರಿ ಹಿಡ್ಕೊಂಡು ಹೋಯ್ತವ್ರಲ್ಲ ಅಂತ ಬೈಕತ್ತಾರಲ್ಲಿ ಅಮ್ಮು. ನಾವು ನಳ್ಳಗೆ ಬಂದ್ಬಿಟ್ಟು ಛತ್ರಿ ಹಿಡ್ಕೊಬೋದೈತೆ. ಅಷ್ಟು ಶಕೆ ತಡ್ಕೊಳಕ್ಕಾಗದೇ ಇರುವಷ್ಟು ನಳ್ಳಗೆ ಬಂದ್ರೂ ಕಾವು ಹೊಡಿತೈತೆ ಫುಲ್ಲು, ಹಂಗೈತೈತೆ. ಹೊರಟ್ವಿ ಇವಾಗ. ಈಗ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೇನಾದರೂ ಸ್ವಲ್ಪ ತಿಂದು, ಚಾರ್ಜ್ ಖಾಲಿ ಆಗಿಬಿಟ್ಟೈತೆ ಮೊಬೈಲಲ್ಲಿ. ಎಲ್ಲರ ಫೋನಲ್ಲೂ ಚಾರ್ಜ್ ಡೆಡ್ ಆಗಿಬಿಟ್ಟೈತೆ. ನೆನ್ನೆ ಮನೇಲಿ ಚಾರ್ಜ್ ಮಾಡ್ಕೊಂಡು ಬಂದಿದ್ದು. ಸ್ವಲ್ಪ ಚಾರ್ಜ್ ಎಲ್ಲ ಹಾಕ್ಕೊಂಡು ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಇವಾಗ ಟ್ರೈನ್ಗೋಸ್ಕರ ವೇಟ್ ಮಾಡಿಕೊಂಡು ಟ್ರೈನ್ ಹತ್ತದು ಅಷ್ಟೇ. ಆಮೇಲೆ ಹೋಗಿ ಊರಿಗೆ ಸೇರ್ಕೊಳ್ಳೋದು. ನಾವಿಬ್ರಲ್ಲಿ ಛತ್ರಿ ಹಿಡ್ದಿರೋರು ಹೇಳ್ಬೇಕು ಅಂದರೆ, ಯಾಕಂದರೆ ಹೋದ್ಸಲ ಬಂದು ಅನುಭವಿಸಿದ್ವಿ. ನಾವಲ್ಲೆಲ್ಲೂ ಹೋಗಿಲ್ಲ ಅಂತಂದರೆ 5 ದೇವಸ್ಥಾನ ತೋರಿಸ್ತಾರೆ. 100 ರೂಪಾಯಿ ಅಂತ ಅನ್ಕೋತೀನಿ, 100 ರೂಪಾಯಿ 150 ರೂಪಾಯಿ ಇರಬೇಕು ಆಟೋಗೆ. ಅಲ್ಲೇ ಸುತ್ತಮುತ್ತ ಪ್ಲೇಸ್ಗಳನ್ನ ನೋಡ್ಕೊಂಡು ಬರ್ಬೋದು. ತುಂಬ ಬಿಸಿಲಿರೋ ಕಾರಣ ಮತ್ತು ನಾವು ನೋಡಿದ್ವಿ ಅನ್ನೋ ಕಾರಣ ನಾವು ಹೋಗಲಿಲ್ಲ. ಅಲ್ಲೇ ರಾಯರ ಸೇವೆ ಮಾಡಿಕೊಂಡು ಒಳಗಡೆನೂ ಹರಕೆ ತೀರಿಸ್ಕೊಂಡು ರಾಯರ ಸೇವೆನೂ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಬೃಂದಾವನದಲ್ಲಿ ಮಲ್ಕೊಂಡು ನಾವು ವಾಪಸ್ ಹೋಗ್ತಾಯಿದ್ದೀವಿ ಅಷ್ಟೇ. ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅಷ್ಟೇ ಗಾಯ್ಸ್.